ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ವೆಲ್ಕಮ್ ಟು ಸುಮನ್ ಟಿವಿ. ನಾನು ನಿಮ್ಮ ಲೋಕೇಶ್. ಇವತ್ತಿನ ಈ ನಮ್ಮ ಸಂದರ್ಶನದ ಕಾರ್ಯಕ್ರಮದಲ್ಲಿ ಒಬ್ಬ ವಿಶೇಷ ಗೌರವಾನ್ವಿತ ವ್ಯಕ್ತಿ ನಮ್ಮೊಂದಿಗೆ ಇದ್ದಾರೆ. ಅವರೇ ಶ್ರೀಮತಿ ಶಿಲ್ಪಾ ಬೀರ್ ಅವರು, ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಚಿಕ್ಕಬಳ್ಳಾಪುರ. ಗೌರವಾನ್ವಿತರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಮೇಡಮ್, ಮೊದಲಿಗೆ ಸಾಮಾನ್ಯ ಜನರಲ್ಲಿ ಸಹಜವಾಗಿ ಕಾಡುವಂತಹ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಅಂತ ಹೇಳಿದ್ರೆ ಏನು, ಇದು ಜನರಿಗೆ ಹೇಗೆಲ್ಲ ಪ್ರಯೋಜನಕಾರಿಯಾಗಿ ಕಾರ್ಯನಿರ್ವಹಿಸುತ್ತೆ ಮೇಡಮ್? ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮನ ವೀಕ್ಷಣೆ ಮಾಡ್ತಿರೋಂತಹ ಪ್ರತಿಯೊಬ್ಬರಿಗೂ ನಾನು ವಂದನೆಗಳನ್ನ ತಿಳಿಸ್ತೀನಿ. ನೀವು ಕೇಳಿದ ಹಾಗೆ ಕಾನೂನು ಸೇವಾ ಪ್ರಾಧಿಕಾರ ಅಂತಂದ್ರೇನು ಅಂತ ಮೊದಲನೇದಾಗಿ ಹೇಳಬೇಕಂತಂದರೆ, ಕಾನೂನು ಸೇವೆಗಳ ಪ್ರಾಧಿಕಾರ ಅಧಿನಿಯಮ 1987 ಅದೊಂದು ಕಾಯ್ದೆ. ಆ ಕಾಯ್ದೆ ಅಡಿಯಲ್ಲಿ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ, ರಾಜ್ಯ ಮಟ್ಟದಲ್ಲಿ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲೆಗಳಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಎಲ್ಲ ತಾಲೂಕುಗಳಲ್ಲೂ ಕಾನೂನು ಸೇವಾ ಸಮಿತಿ ಅಂತ ರಚನೆಯಾಗಿದೆ. ಇಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹೋಲಿಸ್ಕೊಂಡ್ರೆ, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಇದೆ. ಅದರಲ್ಲಿ ಗೌರವಾನ್ವಿತ ಪ್ರಧಾನ ಜಿಲ್ಲಾ ನ್ಯಾಯಾಧೀಶರು ಅಧ್ಯಕ್ಷರಾಗಿರ್ತಾರೆ ಮತ್ತು ಹಿರಿಯ ನ್ಯಾಯಾಧೀಶರು ಸದಸ್ಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ತಮಗೆಲ್ಲರಿಗೂ ಗೊತ್ತಿರೋಂಗೆ 5 ತಾಲೂಕುಗಳಿದೆ. 5 ತಾಲೂಕುಗಳಲ್ಲೂ ಕೂಡ ತಾಲೂಕು ಕಾನೂನು ಸೇವಾ ಸಮಿತಿಗಳ ರಚನೆಯಾಗಿದೆ. ಇದರಲ್ಲೂ ಕೂಡ ತಾಲೂಕು ಕಾನೂನು ಸೇವಾ ಸಮಿತಿಯಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರು ಅಧ್ಯಕ್ಷರಾಗಿ ಕೆಲಸ ಮಾಡ್ತಿರ್ತಾರೆ ಹಾಗೂ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಸದಸ್ಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಎಸ್ ಮ್ಯಾಮ್, ಈ ಒಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಒಂದು ಮುಖ್ಯ ಉದ್ದೇಶ ಏನಾಗಿರುತ್ತೆ ಮೇಡಮ್? ಮೊದಲನೇದಾಗಿ ನಾನು ಆಗಲೇ ಹೇಳ್ದಂಗೆ ಪ್ರತಿ ಜಿಲ್ಲೆಯಲ್ಲೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಇದೆ. ಮನೆ ಸರ್ವೋಚ್ಚ ನ್ಯಾಯಾಲಯದಿಂದ ಹಿಡಿದು ತಾಲೂಕಿನಲ್ಲಿನೂ ಕೂಡ ತಾಲೂಕು ಕಾನೂನು ಸೇವಾ ಸಮಿತಿಗಳಿದ್ದಾವೆ. ಈಗ ನಾನು ಆಗಲೇ ಹೇಳ್ದಂಗೆ ಪ್ರಮುಖವಾದಂಥ ಉದ್ದೇಶ ಏನಂತಂದರೆ, ಜನಸಾಮಾನ್ಯರಿಗೆ ಕಾನೂನಿನ ಅರಿವು ನೆರವು ನೀಡುವಂಥದ್ದು. ಇಲ್ಲಿ ಬಹುಮುಖ್ಯವಾಗಿ ಗಮನಿಸಬೇಕಾಗಿದ್ದು 2 ಪದ, ಅರಿವು ಮತ್ತು ನೆರವು. ಅರಿವು ಯಾರಿಗೆ ಬೇಕು, ನೆರವು ಯಾರು ಬೇಕು ಅನ್ನೋದನ್ನ ಮೊದಲನೇದಾಗಿ ನಾವು ಕಂಡ್ಕೋಬೇಕಾಗುತ್ತೆ. ಮೊದಲನೇದು ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ಮೊದಲೇ ಮಾಡೋ ಕರ್ತವ್ಯ ಅಂತಂದರೆ, ಜನಸಾಮಾನ್ಯರಲ್ಲಿ ಕಾನೂನುಗಳ ಬಗ್ಗೆ ಅರಿವನ್ನು ಮೂಡಿಸುವಂಥದ್ದು. ಈ ಒಂದು ನಿಟ್ಟಿನಲ್ಲಿ ನಾವು ನೋಡೋದಾದರೆ ಅರಿವು ಹೇಗೆಲ್ಲ ಮೂಡಿಸ್ತೀವಿ ಅನ್ನೋದನ್ನು ನಾನು ಹೇಳಬೇಕಂತಂದರೆ, ಮೊದಲನೇದಾಗಿ ನಾವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋವಂಥದ್ದು. ನಾವು ಎಲ್ಲ ಕಾನೂನುಗಳನ್ನ ತಿಳ್ಕೊಬೇಕು ಅಂತ ಏನಿಲ್ಲ, ಅಟ್ಲೀಸ್ಟು ನಮಗೆ ಪ್ರತಿನಿತ್ಯ ಬಳಕೆಗೆ ಅವಶ್ಯಕವಾಗಿರುವಂತಹ ಕಾನೂನುಗಳ ಬಗ್ಗೆ ಜನಸಾಮಾನ್ಯರಲ್ಲಿ ಕಡ್ಡಾಯವಾಗಿ ತಿಳ್ಕೊಳ್ಳೇಬೇಕು. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳೋದಂತಂದರೆ, ಯಾವುದೋ ಒಂದು ಅಪರಾಧ ಮಾಡಿರ್ತಾರೆ, ನನಗೆ ನೆಕ್ಸ್ಟು ಅಲ್ಲಿ ಕೋರ್ಟ್ ಮುಂದೆ ತಂದು ನಿಲ್ಲಿಸಿದಾಗ ನನಗೆ ಆ ಕಾನೂನು ಬಗ್ಗೆ ಅರಿವಿಲ್ಲ, ನನಗೆ ಗೊತ್ತಿರಲಿಲ್ಲ, ನಾನು ಅಫೆನ್ಸ್ ಮಾಡ್ಬೇಕಾರೆ ಅಂತ ಹೇಳಲಿಕ್ಕೆ ಬರೋದೇ ಇಲ್ಲ. ಸೊ ಹಾಗಾಗಿ ಜನಸಾಮಾನ್ಯರಲ್ಲಿ ಮೊದಲನೇದಾಗಿ ಅರಿವನ್ನು ಮೂಡಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ಈಗ ನಾನು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸದಸ್ಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿ 1 ವರ್ಷ ಕಳೆದಿದ್ದೆ. ಈ ಒಂದು ವರ್ಷದ ಅವಧಿಯಲ್ಲಿ ಆಲ್ಮೋಸ್ಟ್ ಎಲ್ಲ ಶಾಲೆಗಳಿಗೂ ಎಲ್ಲ ಕಾಲೇಜುಗಳಿಗೂ ಭೇಟಿ ಕೊಟ್ಟು, ಎಸ್ಪೆಷಲಿ ಪೋಕ್ಸೋ ಆ್ಯಕ್ಟ್ ಮತ್ತು ಇಲ್ಲಿ ಒಂದು ಬಾಗೇಪಲ್ಲಿ ರೂರಲ್ ಏರಿಯಾದಲ್ಲಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆಗಳ ಬಗ್ಗೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀನಿ. ಅಲ್ಲಿ ವಿದ್ಯಾರ್ಥಿಗಳಿಗೆ ಆ ಕಾಯ್ದೆಗಳ ಬಗ್ಗೆ, ಅದರ ದುರುಪಯೋಗದ ಬಗ್ಗೆ, ಅದರ ದುಷ್ಪರಿಣಾಮಗಳ ಬಗ್ಗೆ ಒಂದು ಅರಿವನ್ನು ಮೂಡಿಸ್ತಾ ಇದ್ದೀನಿ. ಜೊತೆಗೆ ಅರಿವು ಅನ್ನೋದನ್ನು, ಈಗ ನಾವು ಕಾಯ್ದೆಗಳನ್ನ ಆ್ಯಸ್ ಇಟ್ ಈಸ್ ಹೇಳಿದ್ರೆ ಜನಸಾಮಾನ್ಯರಿಗೆ ಅರ್ಥ ಆಗೋದಿಲ್ಲ. ಕಾಲಂ ಹೀಗೆ ಹೇಳುತ್ತೆ, ಅದಕ್ಕೆ ಇಷ್ಟು ಶಿಕ್ಷೆ ಇದೆ ಅನ್ನೋದು ಅರ್ಥ ಆಗೋದಿಲ್ಲ. ಇದಕ್ಕೆ ನಾವು ಮಾಡಬೇಕಾಗಿದ್ದು ಮೊದಲನೇ ಕೆಲಸ, ನಾವು ಈಗ ಆಲ್ರೆಡಿ ಮಾಡ್ತಾ ಇರೋದಂಥ ಕೆಲಸ ಏನಂತಂದರೆ, ನಾಟಕಗಳ ಮೂಲಕ ಈಗ ಬಾಲ್ಯ ವಿವಾಹ ಆದರೆ ಏನೆಲ್ಲ ಪರಿಣಾಮ ಬೀರುತ್ತೆ ಮಗು ಮೇಲೆ, ಏನು ಶಿಕ್ಷೆ ಇದೆ, ಈಗ ವಿವಾಹ ಆದ ನಂತರ ಆ ಮಗುವಿಗೆ ಏನಾರ ಪ್ರೆಗ್ನೆಂಟ್ ಆದರೆ ಆ ಆರೋಗ್ಯದ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ, ಈ ರೀತಿಯಾದಂಥ ಒಂದು ನಾಟಕಗಳು ಮಾಡೋವಂಥದ್ದು. ಈಗ ಸೋಷಿಯಲ್ ಮೀಡಿಯಾ ಅಂತಲೂ ತುಂಬ ಆ್ಯಕ್ಟಿವ್ ಇದೆ. ಫೇಸ್ಬುಕ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಯೂಟ್ಯೂಬ್ ಇದೆ. ಭಾಳಷ್ಟು ಜನ ಅದರಲ್ಲಿ ಆ್ಯಕ್ಟಿವ್ ಇರ್ತಾರೆ. ಆ ಥರ ನಾವು ಸೋಷಿಯಲ್ ಮೀಡಿಯಾನ ಉಪಯೋಗಿಸ್ಕೊಂಡು ಈ ರೀತಿಯಾದಂಥ ಕಾಯ್ದೆಗಳ ಬಗ್ಗೆ ಜನಸಾಮಾನ್ಯರಿಗೆ ಸಾಮಾನ್ಯವಾಗಿ ಒಂದು ಸಣ್ಣದಾಗಿ ರೀಲ್ಸ್ ಮಾಡುವಂಥದ್ದು ಅಥವಾ ಶಾರ್ಟ್ ಮೂವಿಗಳನ್ನು ಮಾಡುವಂಥದ್ದು ಮಾಡಿ ಅದು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋದ್ರಿಂದ ಜನಸಾಮಾನ್ಯರಿಗೆ ಭಾಳ ಬೇಗ ಮುಟ್ಟುತ್ತೆ, ಅರಿವು ಬೇಗ ಬರುತ್ತೆ ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದೀವಿ. ಈಗ ನನ್ನ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಿಜವಾಗ್ಲೂ ಹೆಮ್ಮೆ ಅನಿಸುತ್ತೆ ವಿಚಾರ ಹೇಳ್ಕೊಳ್ಬೇಕಂತಂದರೆ, ಕೆಂಪೇಗೌಡ ಲಾ ಕಾಲೇಜ್ ಸ್ಟೂಡೆಂಟ್ಸು ಮತ್ತು ಸಿದ್ದರಾಮಯ್ಯ ಲಾ ಕಾಲೇಜ್ ಸ್ಟೂಡೆಂಟ್ಸ್ ಇಬ್ಬರೂ ತೊಗೊಂಡು ಈಗ ಕಳೆದ ಏಪ್ರಿಲ್ ತಿಂಗಳಲ್ಲಿ ನಮ್ಮ ನಾಲ್ಸಾ ಕಡೆಯಿಂದ, ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ ಕಡೆಯಿಂದ ಒಂದು
ಕಾಂಪಿಟೇಷನ್ ಇಟ್ಟಿದ್ರು. ಒಂದು ಸೀನಿಯರ್ ಸಿಟಿಸನ್ ಆ್ಯಕ್ಟು ಮತ್ತು ಆ್ಯಸಿಡ್ ಅಟ್ಯಾಕು, ಈ ಥರ ಒಂದು ಕಾನ್ಸೆಪ್ಟ್ ಬಗ್ಗೆ ರೀಲ್ಸ್ಗಳು ಮಾಡೋವಂಥದ್ದು, ಶಾರ್ಟ್ ಮೂವಿ ಮಾಡೋವಂಥದ್ದು. ನಮ್ಮ ಎರಡೂ ಲಾ ಕಾಲೇಜ್ನವರು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದರು. ಕೆಂಪೇಗೌಡ ಲಾ ಕಾಲೇಜ್ ವಿದ್ಯಾರ್ಥಿನಿ ಸೌತ್ ಝೋನಲ್ಲಿ ಕರ್ನಾಟಕದಲ್ಲಿ ನಮ್ಮ ಚಿಕ್ಕಬಳ್ಳಾಪುರಕ್ಕೆ 2ನೇ ಪ್ಲೇಸ್ ಬಂದಿದೆ. ಸೊ ಈ ರೀತಿ ಭಾಳ ಬೇಗ ಮುಟ್ಟುತ್ತೆ ಈ ರೀತಿ ರೀಲ್ಸ್ ಮಾಡಿದ್ರೆ, ಶಾರ್ಟ್ ಮೂವಿಗಳು ಮಾಡಿದ್ರೆ. ಕಾನೂನು ಅರಿವು ಮೂಡಿಸೋ ಅಂಥದ್ದು ಕೆಲಸನ ಮೊದಲನೇದಾಗಿ ಮಾಡ್ತಾ ಇದ್ದೀವಿ ನಾವು. ನೆಕ್ಸ್ಟ್ ಮ್ಯಾಮ್, ಜೊತೆಗೆ ನೊಂದ ವ್ಯಕ್ತಿಗಳು, ಜನಸಾಮಾನ್ಯರಿಗೆ ಉಚಿತ ಕಾನೂನು ಸಿಗ್ಬೇಕಂತ ಹೇಳಿದ್ರೆ ಅವರು ಇದರ ಒಂದು ವಿಧಾನ ಯಾವ ರೀತಿ ಅವರು ಪಡೆಯಬೇಕಾಗತ್ತೆ ಮೇಡಮ್? ಕಾನೂನಿನ ನೆರವು ಈಗ ನೆಕ್ಸ್ಟ್ ಅರಿವಾಯಿತು. ಈಗ ನೆರವು ಯಾರಿಗೆ ಬೇಕು ಅನ್ನೋದನ್ನು ಹೇಳ್ತೀನಿ. ನಾನು ಆಗಲೇ ಹೇಳ್ದಂಗೆ ಕಾನೂನು ಸೇವಾ ಪ್ರಾಧಿಕಾರ ಅಧಿನಿಯಮ 1987 ಕಲಂ 12ರಲ್ಲಿ ಒಂದಿಷ್ಟು ಕ್ಯಾಟಗರಿ ಕೊಟ್ಟಿದ್ದಾರೆ, ಯಾರಿಗೆಲ್ಲ ನೆರವು ಬೇಕು ಉಚಿತವಾಗಿ ಅನ್ನೋದನ್ನು. ಅದರಲ್ಲಿ ಫಾರ್ ಎಕ್ಸಾಂಪಲ್ ಹೇಳಬೇಕಂತಂದರೆ SC STಗಳಿಗೆ ಉಚಿತವಾಗಿ ಕಾನೂನು ನೆರವು ಕೊಡ್ತೀವಿ, ಮಹಿಳೆಯರಿಗೆ ಉಚಿತವಾದಂಥ ಕಾನೂನು ಕೊಡ್ತೀವಿ, ಮಕ್ಕಳಿಗೆ ಉಚಿತವಾಗಿ ಕಾನೂನು ಕೊಡ್ತೀವಿ, ಮತ್ತು ಕಟ್ಟಡ ಕಾರ್ಮಿಕರಿಗೆ ಮತ್ತು ನೊಂದ ವ್ಯಕ್ತಿಗಳಿಗೆ, ಭೂಕಂಪ ಅಥವಾ ಯಾವುದೋ ಒಂದು ಅಪಘಾತ ಆಗಿರೋವಂಥವ್ರು, ಅಂಗವಿಕಲರು, ಈ ಥರ ಎಲ್ಲ ಯಾರು ಬರ್ತಾರೆ ಅಂಥವ್ರಿಗೆಲ್ಲ ಉಚಿತವಾದಂತಹ ನೆರವನ್ನು ನೀಡ್ತೇವೆ. ಜೊತೆಗೆ ವಾರ್ಷಿಕ ಆದಾಯ 3 ಲಕ್ಷಕ್ಕಿಂತ ಕಡಿಮೆ ಇರತಕ್ಕಂತಹ ಜನಸಾಮಾನ್ಯರು ಏನಿದ್ದಾರೆ ಅವರೆಲ್ಲ ಬಂದು ಒಂದು ರಿಕ್ವೆಸ್ಟ್ ಮಾಡಿದ್ರೆ ಅಥವಾ ನಮಗೆ ಈ ರೀತಿ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಅವ್ರಿಗೆಲ್ಲರಿಗೂ ಕೂಡ ಉಚಿತವಾದಂಥ ನೆರವನ್ನು ನೀಡ್ತೇವೆ. ಜೊತೆಗೆ ನಿಮ್ಮ ಒಂದು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಂತೆ ಇದರ ಒಂದು ವ್ಯಾಪ್ತಿ, ಜೊತೆಗೆ ಇದು ಯಾವ್ಯಾವ ವಿಭಾಗಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತೆ ಮೇಡಮ್? ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಇಂತಿಷ್ಟೇ ವ್ಯಾಪ್ತಿ ಅಂತ ಏನಿಲ್ಲ. ನಾವೊಂದು ಬೌಂಡ್ರಿ ಹಾಕ್ಕೊಂಡು ನಾವು ಕೆಲಸ ಮಾಡ್ತಾ ಇಲ್ಲ, ಎಲ್ಲ ಕಡೆಯಲ್ಲೂ ಕೂಡ ನಾವು ಕೆಲಸ ಮಾಡ್ತಿದ್ದೀವಿ. ಈಗ ನನ್ನ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಲ್ಲಿ ನಾವು ಅರಿವು ನೆರವು ಜೊತೆಗೇನೆ ಪ್ರತಿ ತಾಲೂಕುಗಳಲ್ಲಿರ್ಬೋದು ಅಥವಾ ಜಿಲ್ಲೆನಲ್ಲಿ ಎಷ್ಟು ಶಾಲಾ ಕಾಲೇಜುಗಳಿದ್ದಾವೆ ಪ್ರತಿ ತಿಂಗಳು ನಾವು ವಿಸಿಟ್ ಮಾಡ್ತೇವೆ. ಹಾಸ್ಟೆಲ್ಗಳಿಗೆ ವಿಸಿಟ್ ಮಾಡ್ತೇವೆ, ಬಾಲಮಂದಿರಗಳಿಗೆ ವಿಸಿಟ್ ಮಾಡ್ತೀವಿ, ಸ್ವಾಧಾರಕ್ಕೆ ವಿಸಿಟ್ ಮಾಡ್ತೀವಿ, ಜೈಲುಗಳಿಗೆ ವಿಸಿಟ್ ಮಾಡ್ತೀವಿ, ಹಾಸ್ಟೆಲ್ಗಳಿಗೆ ವಿಸಿಟ್ ಮಾಡ್ತೀವಿ. ಅಲ್ಲೇನಾರು ಕುಂದು ಕೊರತೆ ಇದ್ದರೆ ಅದನ್ನು ಐಡೆಂಟಿಫೈ ಮಾಡೋದು, ಸಂಬಂಧಪಟ್ಟಂಥ ಇಲಾಖೆಗಳಿಗೆ ನಾವು ತಿಳಿಸೋವಂಥದ್ದು, ಅದನ್ನು ಕೆಲಸ ಮಾಡೋವಂಥ ಕೆಲಸನೂ ಕೂಡ ಮಾಡ್ತಾ ಇದ್ದೀವಿ. ಜೊತೆಗೆ ನನ್ನ ಈ 1 ವರ್ಷದ ಅವಧಿಯಲ್ಲಿ ನಾನು ಹೇಳಬೇಕಂತಂದರೆ ಈಗ ಆಧಾರ್ ಕಾರ್ಡ್ಗಳನ್ನ ಮಾಡಿಸೋಂಥ ಕೆಲಸನೂ ಕೂಡ ಮಾಡ್ತೀವಿ. ಬರ್ತ್ ಸರ್ಟಿಫಿಕೇಟ್ ಯಾರಿಗಿಲ್ಲ ಮಕ್ಕಳುಗಳಿಗೆ, ನಾವೀಗ ಸ್ಕೂಲಿಗೆ ಹೋದಂಥ ಸಂದರ್ಭದಲ್ಲಿ ಈಗ ಬರ್ತ್ ಸರ್ಟಿಫಿಕೇಟ್ ಕಡ್ಡಾಯ ಆಗಿದೆ. ಯಾರಿಗೆಲ್ಲ ಬರ್ತ್ ಸರ್ಟಿಫಿಕೇಟ್ ಇಲ್ಲ, ಯಾರಿಗೆಲ್ಲ ಆಧಾರ್ ಕಾರ್ಡ್ಗಳಿಲ್ಲ, ಅದನ್ನು ಐಡೆಂಟಿಫೈ ಮಾಡುವಂಥದ್ದು ಸಂಬಂಧಪಟ್ಟಂಥ ಇಲಾಖೆಗೆ ನಾವು ಫಾರ್ವರ್ಡ್ ಮಾಡಿದ್ರೆ ಸಂಬಂಧಪಟ್ಟಂಥ ಇಲಾಖೆಯವರು ಅದ್ರ ಬಗ್ಗೆ ಆ್ಯಕ್ಷನ್ ತೊಗೊಂಡು ಆಧಾರ್ ಕಾರ್ಡು ಮತ್ತು ಬರ್ತ್ ಸರ್ಟಿಫಿಕೇಟ್ನ ಮಾಡಿಸ್ಕೊಡ್ತಾ ಇದ್ದಾರೆ. ಜೊತೆಗೆ ನಾನು ಇತ್ತೀಚೆಗೆ ಒಂದು 5-6 ತಿಂಗಳ ಹಿಂದೆ ಯಾವುದೋ ಒಂದು ಕಂಪ್ಲೇಂಟ್ ಬಂದಿದ್ದರಿಂದ ಗುಡಿಬಂಡೆಗೆ ನಾನು ಭೇಟಿ ನೀಡಿದಾಗ ಅಲ್ಲೊಂದು ಜಾನುವಾರುಗಳಿಗೆ ಸರಿಯಾದಂಥ ವ್ಯವಸ್ಥೆ ಆಗಿರಲಿಲ್ಲ. ಸೊ ಅದನ್ನು ಕೂಡ ನಾವು ಐಡೆಂಟಿಫೈ ಮಾಡಿದ್ವಿ. ಆ ಜಾನುವಾರುಗಳ ಸುಮಾರು 70 ಜಾನುವಾರುಗಳನ್ನ ಅಲ್ಲಿಂದ ಖಾಲಿ ಮಾಡಿಸಿ ಶಿಡ್ಲಘಟ್ಟ ಜಾನುವಾರು ಕೇಂದ್ರಗಳಿಗೆ ಬಿಡೋಂಥ ವ್ಯವಸ್ಥೆನೂ ಕೂಡ ನಾವು ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಿಂದ ಮಾಡಿದ್ವಿ. ಇದು ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಒಂದೇ ನಮ್ಮ ಒಂದು ಇಲಾಖೆಯಿಂದ ಅಷ್ಟೇ ಆಗುವಂಥದ್ದಲ್ಲ, ಇದಕ್ಕೆ ಎಲ್ಲ ಇಲಾಖೆಯವರ ಸಹಕಾರನೂ ಬೇಕು. ಈ ನಿಟ್ಟಿನಲ್ಲಿ ನೋಡೋದಾದರೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಮೊದಲನೇದಾಗಿ ಮೊನ್ನೆ DC ಸಾಹೇಬರು ಕೂಡ ನಮಗೆ ಭಾಳಷ್ಟು ಸಪೋರ್ಟ್ ಮಾಡ್ತಿದ್ದಾರೆ, SP ಸಾಹೇಬರು ಕೂಡ, ಮತ್ತು ವಿವಿಧ ಎಲ್ಲ ಇಲಾಖೆಯವರು ನಮಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ. ಹಾಗಾಗಿ ಇಲ್ಲಿ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಭಾಳ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಿದೆ ಅಂತ ಹೇಳಲಿಕ್ಕೆ ನಾನು ನಿಜವಾಗ್ಲೂ ಹೆಮ್ಮೆ ಅನಿಸುತ್ತೆ. ಅದೇ ರೀತಿಯಾಗಿ ಈಗ ರಾಜ್ಯದ ಪ್ರತಿ ಜಿಲ್ಲೆಗಳಲ್ಲೂ ಸಹ ಲೋಕ ಅದಾಲತ್ ನಡೀತಾ ಇದೆ. ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತೆ ಈ ಲೋಕ ಅದಾಲತ್ನಲ್ಲಿ ಕಕ್ಷಿದಾರರಿಗೆ ಹೇಗೆಲ್ಲ ಪ್ರಯೋಜನ ಆಗಲಿದೆ ಮೇಡಮ್ ಲೋಕ ಅದಾಲತ್? ನಾನು ಆಗಲೇ ಹೇಳ್ದಂಗೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಮೊದಲನೇ ಉದ್ದೇಶ ಕಾನೂನು ಅರಿವು ನೆರವು, ಜೊತೆಗೆ ಪ್ರಕರಣಗಳನ್ನ ತ್ವರಿತಗತಿಯಲ್ಲಿ ಇತ್ಯರ್ಥ ಮಾಡುವಂಥದ್ದು, ಅದನ್ನು ಲೋಕ ಅದಾಲತ್ ಮೂಲಕ ಇತ್ಯರ್ಥ ಮಾಡುವಂಥ ಕೆಲಸ ಮಾಡ್ತಿದ್ದೀವಿ. ಈಗ ನಾವು ಎಲ್ಲ ರಾಜ್ಯದಲ್ಲೂ ಏನಿದೆ ಪ್ರತಿ ವರ್ಷದಲ್ಲಿ 4 ಬಾರಿ ನಾವು ಲೋಕ ಅದಾಲತ್ನ ಮಾಡ್ತೇವೆ. ಈಗಲೂ ಕೂಡ ನಾವು ಇದೇ 13ನೇ ತಾರೀಕು 13/9ನೇ ತಾರೀಕು ಲೋಕ ಅದಾಲತನ್ನು ಏರ್ಪಾಡು ಮಾಡಿದ್ದೀವಿ. ಲೋಕ ಅದಾಲತ್ ಅಂತಂದರೆ ಜನತಾ ನ್ಯಾಯಾಲಯ ಅಂತಂದರೆ ಉಭಯ ಪಕ್ಷಗಾರರ ನಡುವೆ ರಾಜಿ ಸಂಧಾನದ ಮೂಲಕ ಅವರಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸಿ ಆ ಪ್ರಕರಣವನ್ನು ರಾಜಿ ಮಾಡ್ಕೊಳ್ಳೋವಂತಹ ಒಂದು ಪ್ರಯತ್ನವನ್ನು ನಾವು ಮಾಡ್ತಿದ್ದೀವಿ. ಇದೇ ತಿಂಗಳು 13ನೇ ತಾರೀಕು ಒಂದು ಲೋಕ ಅದಾಲತ್ ನಡೀತಾ ಇದೆ ನಮ್ಮ ಎಲ್ಲ ನ್ಯಾಯಾಲಯಗಳಲ್ಲೂ ಕೂಡ. ಮೇಡಮ್, ಅದೇ ರೀತಿಯಾಗಿ ಈ ರಾಷ್ಟ್ರೀಯ ಲೋಕ ಅದಾಲತ್ಗೆ ಸಂಬಂಧಪಟ್ಟಂತೆ ಇದರಲ್ಲಿ ಯಾವೆಲ್ಲ ಪ್ರಕರಣಗಳನ್ನು ಇತ್ಯರ್ಥಪಡಿಸ್ಕೊಳ್ಬೋದು ಮೇಡಮ್? ನಮಗೆ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ರಾಜಿ ಆಗಬಲ್ಲಂತಹ ಅಪರಾಧಿಕ ಪ್ರಕರಣಗಳು,
ಇಲ್ಲಿ ಒಂದು ವಿಚಾರ ನೆನ್ಪಿಟ್ಕೋಬೇಕು, ಎಲ್ಲ ಪ್ರಕರಣಗಳನ್ನ ನಾವು ರಾಜಿ ಮಾಡ್ಕೊಳಕ್ಕೆ ಬರೋದಿಲ್ಲ. ನಾವು ರಾಜಿ ಮಾಡಿಕೊಂಡ್ರೂ ಕೂಡ ಒಂದು ಕಾನೂನಿನ ಚೌಕಟ್ಟಿನಲ್ಲಿಯೇ ನಾವು ರಾಜಿ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಕೆಲವೊಂದು ಪ್ರಕರಣಗಳು ರಾಜಿ ಆಗ್ಬೋದು ಅಂತ ಏನು ನಾವು ಕಾನೂನಿನಲ್ಲಿ ಹೇಳಿರ್ತೇವೆ ಅಂತಹ ಒಂದು ಕ್ರಿಮಿನಲ್ ಕೇಸಸ್ಸು, NI ಆ್ಯಕ್ಟ್ 138 NI ಆ್ಯಕ್ಟ್ ಕೇಸಸ್ಗಳು, ಪಾರ್ಟಿಷನ್ ಸೂಟ್ಸ್ಗಳು, ಮತ್ತು ಸಿವಿಲ್ ಪ್ರಕರಣಗಳು ಏನಿದೆ, ಚೆಕ್ ಬೌನ್ಸ್ ಕೇಸ್ಗಳು, ಮತ್ತು ಆ ಮೋಟಾರ್ ಅಪಘಾತ ವಾಹನ ಕೇಸ್ಗಳು, ಆರ್ಥಿಕ ವಸೂಲಾತಿ ಪ್ರಕರಣಗಳು, ಮತ್ತು ಕಂದಾಯ ಪ್ರಕರಣಗಳು, ಈ ಥರ ಪ್ರಕರಣಗಳನ್ನ ನಾವು ಇತ್ಯರ್ಥ ಮಾಡ್ಕೋಬೋದು. ಇದಲ್ಲದೆ ವ್ಯಾಜ್ಯ ಪೂರ್ವ ಪ್ರಕರಣಗಳು ಅಂತ ಬರುತ್ತೆ. ಇವು ನ್ಯಾಯಾಲಯದಲ್ಲಿ ಬಾಕಿ ಇರುವಂಥ ಪ್ರಕರಣಗಳಿಗೆ ಸಂಬಂಧ ಆದರೆ, ವ್ಯಾಜ್ಯ ಪೂರ್ವ ಪ್ರಕರಣಗಳು ಅಂತಂದರೆ ಇನ್ನು ಕೋರ್ಟಿಗೆ ಕೇಸ್ ಹಾಕೇ ಇರೋದಿಲ್ಲ. ಈಗ ನಮಗೆ ಆಲ್ಮೋಸ್ಟ್ ಒಂದು ಈ ಲೋಕ ಅದಾಲತಿಗೆ ಎಲ್ಲ ಬ್ಯಾಂಕ್ ಕಡೆಯಿಂದ ಒಂದು ಅಪ್ರಾಕ್ಸಿಮೇಟ್ ಒಂದು 3000 ಅಷ್ಟು ನಮಗೆ ವ್ಯಾಜ್ಯ ಪೂರ್ವ ಪ್ರಕರಣಗಳು ಬಂದಿದೆ. ಅಂದರೆ ಇನ್ನೂ ಕೇಸ್ ಹಾಕಿರೋದಿಲ್ಲ, ಬಟ್ ಅವ್ರು ಏನು ಬ್ಯಾಂಕಿಂದ ಲೋನ್ ತೊಗೊಂಡಿರ್ತಾರೆ ಅದ್ರ ಈ ಒಂದು ಲೋಕ ಅದಾಲತಲ್ಲಿ ಆದಷ್ಟು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿ ಇಂತಿಷ್ಟು ಅಮೌಂಟ್ ತುಂಬಿ ಕ್ಲೋಸ್ ಮಾಡ್ಕೋಬೋದು. ಸೊ ಅದ್ರ ಕಡೆಯಿಂದ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ಅಂತಹ ಒಂದು ಪಾರ್ಟಿಗಳಿಗೆ ನಾವು ನೋಟಿಸ್ ಕರೆಸಿ 13ನೇ ತಾರೀಕು ಕರೆಸಿ ಕೂರಿಸಿ ಮಾತಾಡಿಸಿ ಅವ್ರು ಆದಷ್ಟು ರಾಜಿ ಮಾಡಿಸ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಮಾಡ್ತೇವೆ. ಮೇಡಮ್, ಜೊತೆಗೆ ಲೋಕ ಅದಾಲತ್ನಲ್ಲಿ ಕಕ್ಷಿದಾರರು ಭಾಗವಹಿಸಿ ಪ್ರಕರಣಗಳನ್ನು ಸ್ವಇಚ್ಛೆಯಿಂದ ಇತ್ಯರ್ಥಪಡಿಸ್ಕೊಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಏನೆಲ್ಲ ಉಪಯೋಗಗಳಾಗ್ಬೋದು ಮೇಡಮ್? ಲೋಕ ಅದಾಲತ್ನಲ್ಲಿ ಪ್ರಕರಣಗಳನ್ನ ಬಗೆಹರಿಸ್ಕೊಳ್ಳೋದ್ರಿಂದ ಮೊದಲನೇದಾಗಿ, ಈಗ ನಾವು ಕೋರ್ಟಲ್ಲಿ ಒಂದು ಕೇಸ್ ಹಾಕಿದ್ರೆ ಎಲ್ಲರಿಗೂ ಗೊತ್ತಿರೋ ಹಂಗಂದ್ರೆ ಅದು ಲಾಂಗ್ ಪ್ರೊಸೀಜರ್ ಇದೆ. ಒಂದು ಕೇಸು, ಈಗ ಒಂದು ಕೇಸ್ ಫೈಲಿಂಗ್ ಆದರೆ ನೆಕ್ಸ್ಟು ಅದ್ರ ಬಗ್ಗೆ WS ಹಾಕುವಂಥದ್ದು, ಪಾರ್ಟೀಸ್ ಕರೆಸುವಂಥದ್ದು, ಕ್ರಾಸ್ ಎಕ್ಸಾಮಿನೇಷನ್ ಆಗುವಂಥದ್ದು, ಆರ್ಗ್ಯುಮೆಂಟ್ಸ್ ಆಗುವಂಥದ್ದು, ಅಂದರೆ ಲಾಂಗ್ ಪ್ರೊಸೀಜರ್. ಬಟ್ ಲೋಕ ಅದಾಲತಲ್ಲಿ ಹಾಗಿಲ್ಲ. ತಕ್ಷಣವೇ ಇಬ್ಬರೂ ಪಕ್ಷಗಾರರನ್ನ ಕರೆಸಿ ಅಲ್ಲಿ ಕೂರಿಸಿ ರಾಜಿ ಮಾಡಿಸ್ಕೊಳ್ಳೋದ್ರಿಂದ ಮೊದಲನೇದಾಗಿ ಟೈಮ್ ಉಳಿಯುತ್ತೆ, ಭಾಳ ಬೇಗ ಇತ್ಯರ್ಥ ಆಗುತ್ತೆ, ಭಾಳ ಬೇಗ ನ್ಯಾಯ ಸಿಗುತ್ತೆ, ಜೊತೆಗೆ ಹಣಕಾಸು ಉಳ್ಕೊಳ್ಳುತ್ತೆ. ಮೇಯ್ನಾಗಿ ಹೇಳಬೇಕಂತಂದರೆ ಸಂಬಂಧಗಳು ಸರಿ ಹೋಗುತ್ತೆ. ಈಗ ಒಂದು ಮಾತಿದೆ, ಗೆದ್ದೋನ್ ಸೋತೋನ್ ಸತ್ತ ಅಂತ ಅಂದ್ಬಿಟ್ಟು ಯಾರಿಗೂ ನ್ಯಾಯ ಸಿಗ್ದಂಗೆ ಆಗಿಬಿಡುತ್ತೆ. ಎಷ್ಟೋ ಪ್ರಕರಣಗಳು 10ರಿಂದ 15 ವರ್ಷ ಪ್ರಕರಣಗಳಾಗಿದೆ. ಸರ್ವೋಚ್ಚ ನ್ಯಾಯಾಲಯದವರೆಗೂ ಹೋಗಿ ಸೋತಿರೋರು ಉಂಟು. ಅದ್ರ ಬದಲು ಇಲ್ಲೇ ಕೂತು ಬಗೆಹರಿಸ್ಕೊಳ್ಳೋಕ್ಕಾಗದೇ ಇರೋಂತಹ ಪ್ರಕರಣ ಯಾವುದೂ ಇರೋದಿಲ್ಲ. ಕೂತು ಮಾತುಕತೆ ಆಡಿದ್ರೆ ಖಂಡಿತವಾಗಿಯೂ ಬಗೆಹರುತ್ತೆ. ಆ ಕೆಲಸನ ನಾವು ಲೋಕ ಅದಾಲತಲ್ಲಿ ಮಾಡ್ತಿದ್ದೀವಿ. ಈ ಲೋಕ ಅದಾಲತ್ನಲ್ಲಿ ಕಕ್ಷಿದಾರರಿಗೆ ಈ ಶುಲ್ಕ ಏನಾದರೂ ಇರುತ್ತಾ ಮೇಡಮ್? ಇಲ್ಲ, ಖಂಡಿತ ಇರೋದಿಲ್ಲ. ಲೋಕ ಅದಾಲತಲ್ಲಿ ಶುಲ್ಕ ಯಾವುದೇ ರೀತಿಯಾದ ಶುಲ್ಕ ಇರೋದಿಲ್ಲ. ಇಬ್ಬರು ಪಾರ್ಟಿಗಳನ್ನ ಕೇಳ್ತೇವೆ. ಇಬ್ಬರು ಪಾರ್ಟಿಗಳಲ್ಲಿ ಏನು ಸಮಸ್ಯೆ ಇದೆ ಅಂತ ಫಸ್ಟ್ ಐಡೆಂಟಿಫೈ ಮಾಡ್ತೇವೆ. ಇಬ್ಬರು ಒಪ್ಪಿಗೆ ಮೇರೆಗೇನೆ ಅದು ರಾಜಿ ಆಗುವಂಥದ್ದು, ಯಾವುದೇ ಬಲವಂತ ಇರೋದಿಲ್ಲ. ಮತ್ತು ಇದೊಂದು ಲೋಕ ಅದಾಲತ್ತು, ಅದು ಅಂತಿಮ ತೀರ್ಮಾನ. ಇದು ಯಾವುದೇ ರೀತಿಯಾದಂಥ ಅಪೀಲ್ ಇರೋದಿಲ್ಲ. ಇದಕ್ಕೆ ಇಬ್ಬರು ಪಕ್ಷಗಾರರಿಗೆ, ಯಾವ ಒಂದು ಪಕ್ಷಗಾರರಿಗೆ ಬಲವಂತವಾಗಿರೋದಿಲ್ಲ. ರಾಜಿ ಅರ್ಜಿ ಹಾಕಿದ ನಂತರ ಆ ರಾಜಿ ಅರ್ಜಿನಲ್ಲಿ ಏನೆಲ್ಲ ರಾಜಿ ಅಂಶಗಳಿದೆ ಅಂತ ನ್ಯಾಯಾಧೀಶರು ಓದಿ ಹೇಳಿ ಅವ್ರಿಗೆ ಒಪ್ಪಿಗೆ ಇದೆ ಅಂತ ಹೇಳಿದ ನಂತರವೇ ಅದು ಡಿಕ್ರಿ ಆಗುವಂಥದ್ದು. ಜೊತೆಗೆ ಈಗ ತಾವು ಹೇಳ್ತಿದ್ರಿ ಈ ಲೋಕ ಅದಾಲತ್ನಲ್ಲಿ ಸಾಕಷ್ಟು ಸಂಬಂಧಗಳು ಉಳಿಯುತ್ತೆ ಅಂತ. ಇದು ಯಾವ ರೀತಿ ಇರುತ್ತೆ ಮ್ಯಾಮ್? ಯಾವ ರೀತಿ ಉಳಿಬಹುದು ಅಂತ? ಸಂಬಂಧಗಳು ಅಂತ ಬಂದರೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಅಂತಲ್ಲ, ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈಗ ಪಾರ್ಟಿಷನ್ ಸೂಟ್ಸ್ ಜಾಸ್ತಿ ಆಗ್ತಿದೆ ಸರ್. ಹೆಣ್ಮಕ್ಳಿಗೂ ಕೂಡ ಸಮಾನವಾದಂಥ ಹಕ್ಕುಗಳ ಕೊಟ್ಟಿರೋದ್ರಿಂದ ಎಲ್ಲ ಹೆಣ್ಮಕ್ಳು ಸಾಮಾನ್ಯವಾಗಿ ತಂದೆ ತಾಯಿ ಮೇಲೆ, ಅಣ್ಣ ತಮ್ಮಂದಿರ ಮೇಲೆ ಕೇಸ್ ಹಾಕ್ತಿದ್ದಾರೆ, ಪಾರ್ಟಿಷನ್ ಸೂಟ್ಸು. ಇಲ್ಲಿ ಮೇನ್ ನೋಡ್ಬೇಕಂತಂತಂದರೆ ಕೋರ್ಟಿಗೆ ಬರ್ತಾರೆ. ಕೋರ್ಟಿಗೆ ಬಂದಂಥ ಹೆಣ್ಮಕ್ಳು ತನ್ನ ತಂದೆ ತಾಯಿ, ತನ್ನ ಅಣ್ಣ ತಮ್ಮಂದಿರನ್ನ ನೋಡೋಕ್ಕೆ, ಅವ್ರ ಜೊತೆ ಮಾತಾಡಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ನನ್ನ ಒಂದು ಕೋರ್ಟ್ನಲ್ಲಿ, ನಾನು ದೊಡ್ಡಬಳ್ಳಾಪುರದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶಿಯಾಗಿ ಕೆಲಸ ಮಾಡ್ತಿದ್ದಾಗ ಸಾಕಷ್ಟು ಪ್ರಕರಣಗಳನ್ನ ನಾನು ಈ ಥರ ನೋಡಿದ್ದೀನಿ. ನಾವು ಈ ಲೋಕ ಅದಾಲತಲ್ಲಿ ಮೊದಲು ನಮ್ಮ ಟಾರ್ಗೆಟು ಪಾರ್ಟಿಷನ್ ಸೂಟ್ಸು. ಯಾಕಂತಂದರೆ ಅಲ್ಲಿ ಸಂಬಂಧಗಳು, ಯಾರೋ 3ನೇ ವ್ಯಕ್ತಿ ಮೇಲೆ ಕೇಸ್ ಹಾಕಿರೋದಿಲ್ಲ, ತಮ್ಮ ಕುಟುಂಬದ ಸದಸ್ಯರ ಮೇಲೇ ಕೇಸ್ ಹಾಕಿರೋವಂಥದ್ದು. ಹೆಣ್ಮಕ್ಳು ಬಂದಾಗ ಹೆಣ್ಮಕ್ಳು ಒಂದು ಕಡೆ ನಿಂತಿರ್ತಾರೆ, ಅವ್ರ ತಂದೆ ತಾಯಿ ಅಣ್ಣ ತಮ್ಮದಿರು ಒಂದು ಕಡೆ ನಿಂತಿರ್ತಾರೆ. ಅಂಥ ಪ್ರಕರಣಗಳನ್ನ ಗುರುತಿಸಿ ಅವರಿಬ್ಬರು ನಡುವೆ ಆಸ್ತಿಗಳ ವಿವಾದ ಇದ್ದೇ ಇರುತ್ತೆ. ಆಸ್ತಿಗಳ ವಿವಾದಕ್ಕಿಂತ ಮೊದಲಾಗಿ ಅವ್ರ ಸಂಬಂಧಗಳನ್ನ ಫಸ್ಟ್ ಸರಿಪಡಿಸ್ಕೊಂಡು ನಂತರ ಆಸ್ತಿಗಳನ್ನ ತಗೊಳ್ಳೋ ಅಂಥ ವ್ಯವಸ್ಥೆಯನ್ನು ನಾವು ಎಲ್ಲ ನ್ಯಾಯಾಧೀಶರನ್ನು ಕೂತು ಮಾತಾಡಿಸ್ತಾರೆ. ಈಗ ವ್ಯವಸ್ಥೆ ನೋಡೋದಾದರೆ ಹೆಣ್ಣುಮಕ್ಕಳು ಈಗ ಕೋರ್ಟಲ್ಲಿ ಕೇಸ್ ಹಾಕಿದ್ದಾರೆ ಅಂದಾಕ್ಷಣ ಅವ್ರ ಮನೆ ಕಾಂಟ್ಯಾಕ್ಟ್ ಇರೋದಿಲ್ಲ, ತವ್ರ ಮನೆ ಕಾಂಟ್ಯಾಕ್ಟ್. ಎಷ್ಟೋ ಹೆಣ್ಣು ಮಕ್ಕಳುಗಳು ಕೇಸ್ ಹಾಕಿದ್ದಾರೆ ಅನ್ನೋ ಕಾರಣಕ್ಕೆ ತವ್ರ ಮನೆಯವರು ಗೌರಿ ಹಬ್ಬಕ್ಕೆ ಕರೆಯೋದಾಗಲಿ, ಬಾಗಣ ಕೊಡೋದಾಗಲಿ ಖಂಡಿತವಾಗಿಯೂ ಇಲ್ಲ. ಇಲ್ಲಿ ಸಂಬಂಧಗಳು ಹಾಳಾಗ್ತಾ ಇದೆ. ದೊಡ್ಡಬಳ್ಳಾಪುರದಲ್ಲಿ ನನ್ನ ನ್ಯಾಯಾಲಯದಲ್ಲಿ ಒಂದು ಇನ್ಸಿಡೆಂಟ್ ಆಗಿದ್ದು,
ತಂದೆ ತಾಯಿ ಅಣ್ಣ ತಮ್ಮದಿರ ಮೇಲೆ ಕೇಸ್ ಹಾಕಿದರು. ಸಾಕಷ್ಟು ಪ್ರಯತ್ನ ಮಾಡಿದೆ ನಾನು ಒಂದು ಮಾಡಲಿಕ್ಕೆ ಆಗಲಿಲ್ಲ. ಸೊ ನೆಕ್ಸ್ಟ್ ಈ ಡೇಟ್ ಆಫ್ ಹಿಯರಿಂಗಲ್ಲಿ ಕಾಂಪ್ರಮೈಸ್ಗೆ ಒಪ್ಪಲಿಲ್ಲ ಆ ಹುಡುಗಿ. ನೆಕ್ಸ್ಟ್ ಡೇಟ್ ಆಫ್ ಹಿಯರಿಂಗಲ್ಲಿ ಕ್ರಾಸ್ ಎಕ್ಸಾಮಿನೇಷನಲ್ಲಿ ವಕೀಲರು ಒಂದು ಕ್ವಶನ್ ಕೇಳಿದ್ರು, ನಿನ್ನ ತಂದೆ ತೀರ್ಕೊಂಡಾಗ ಯಾಕೆ ನೀನು ಬರಲಿಲ್ಲ ಅಂತ. ಆಕೆಗೆ ನನ್ನ ತಂದೆ ತೀರ್ಕೊಂಡಿದ್ದಾರೆ ಅಂತ ಆ ಕ್ಷಣದಲ್ಲಿ ಅಷ್ಟೇ ಗೊತ್ತಾಗಿತ್ತು. ಇಲ್ಲಿ ನಮ್ಮ ಮೇನ್ ನೋಡಬೇಕಾಗಿದ್ದೇನಂತಂದರೆ, ಆತ ಕೇಸ್ ಹಾಕಿದ್ದಾರೆ ಅನ್ನೋ ಕಾರಣಕ್ಕೆ ಅವ್ರ ಮನೆಯವರು ಅವ್ರ ತಂದೆ ತೀರ್ಕೊಂಡಾಗ ಆ ಹುಡುಗಿಗೆ ಹೇಳಲಿಲ್ಲ, ಆ ಹುಡುಗಿ ತಂದೆ ಮರಣದಲ್ಲಿ ಹೋಗಲಿಲ್ಲ. ಇದು ಡಿಸ್ಪ್ಯೂಟ್ ಹಿಂಗೆ ಕಂಟಿನ್ಯೂ ಆಗ್ತಾನೇ ಇರುತ್ತೆ ಸರ್. ಹಾಗಾಗಿ ಸಂಬಂಧಗಳಿದ್ದಾಗ ಆದಷ್ಟು ಕಾಂಪ್ರಮೈಸ್ ಹೆಣ್ಮಕ್ಳು, ಸಾಮಾನ್ಯವಾಗಿ ನಾನು ಕೂಡ ಒಂದು ಹೆಣ್ಣಿದ್ದೀನಿ, ಹೆಣ್ಮಕ್ಳಿಗೆ ಆಸ್ತಿಗಿಂತ ತನ್ನ ತವ್ರ ಮನೆ ಚೆನ್ನಾಗಿರಲಿ ಅಂತ ಹೇಳೋ ಹೆಣ್ಮಕ್ಳೇ ಜಾಸ್ತಿ. ಅದು ಕೂತು ಮಾತಾಡ್ಬೇಕು. ಈಗೋ ಪ್ರಾಬ್ಲಮ್ಸ್ ಇರುತ್ತೆ ಸರ್, ಅಲ್ಲಿ ಬಂದಾಗ ಈಗೋ ಪ್ರಾಬ್ಲಮ್ಸೇ ಜಾಸ್ತಿ ಇರುತ್ತೆ. ಆಸ್ತಿಗಿಂತ ಈಗೋ, ನಾನು ಮಾತಾಡ್ಸಿದ್ರೆ ಹೇಗೆ, ಅವ್ರು ಮಾತಾಡ್ಸಿದ್ರೆ. ಬಟ್ ಒಂದು ನಿಮಿಷ ಅವರಿಬ್ಬರನ್ನ ಫಸ್ಟು ಆಸ್ತಿ ಬಗ್ಗೆ ಮಾತಾಡೋ ಬದಲು ಅವರಿಬ್ಬರನ್ನ ಕೂರಿಸಿ ನೀವು ಹೇಗಿದ್ದೀರಾ ಅಂತ ಮಾತಾಡ್ಸಿದ್ರೆ ಆಲ್ಮೋಸ್ಟ್ 90% ಅಲ್ಲಿ ಡಿಸ್ಪ್ಯೂಟು ಸಾಲ್ವ್ ಆಗುತ್ತೆ ಸರ್. ಹಾಗಾಗಿ ಈ ಥರ ಸಂಬಂಧಗಳನ್ನ ಸರಿಪಡಿಸೋಂತಹ ಕೆಲಸನ ಲೋಕ ಅದಾಲತ್ ಮೂಲಕ ಫಸ್ಟ್ ನಾವು ಮಾಡ್ತಿದ್ದೀವಿ. ಜೊತೆಗೆ ವೈವಾಹಿಕ ಸಂಬಂಧಗಳು ತುಂಬ ವರ್ಷದಿಂದ ಸಣ್ಣ ಪುಟ್ಟ ಜಗಳ ಆಡಿಕೊಂಡು ದೂರ ಇರ್ತಾರೆ. ಅದು ನಮ್ಮ ಫ್ಯಾಮಿಲಿ ಕೋರ್ಟ್ ಮೇಡಮು ಇಲ್ಲಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಭಾಳ ಚೆನ್ನಾಗಿ ವರ್ಕ್ ಮಾಡ್ತೀರಿ. ಎಲ್ಲ ನ್ಯಾಯಾಲಯದ ಹಿರಿಯ ನ್ಯಾಯಾಧೀಶರು ಕೂಡ ಮಾಡ್ತಾ ಇದ್ದಾರೆ. ಲಾಸ್ಟ್ ಟೈಮ್ ಒಟ್ಟು 13 ಜೋಡಿಗಳನ್ನ ನಾವು ಒಂದು ಮಾಡಿ ಕಳಿಸಿದ್ದೀವಿ. ಹೀಗಾಗಿ ಈ ರೀತಿ ಲೋಕ ಅದಾಲತಲ್ಲಿ ಮುಕ್ತವಾಗಿ ಮಾತಾಡುವಂಥ ಅವಕಾಶ ಇರೋದ್ರಿಂದ ಸಂಬಂಧಗಳು ಬೇಗ ಸರಿ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಅತ್ಯಂತ ಸಕ್ರಿಯವಾಗಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥದ್ದು ಶ್ಲಾಘನೀಯ ಮೇಡಮ್. ಜೊತೆಗೆ ತಮಗೆ ಯಾರೆಲ್ಲ ಸಹಕಾರ ಕೊಡ್ತಾರೆ ಮೇಡಮ್ ಈ ಒಂದು ಪ್ರಾಧಿಕಾರದಲ್ಲಿ? ನಾನು ಆಗಲೇ ಹೇಳ್ದಂಗೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಗೌರವಾನ್ವಿತ ಪ್ರಧಾನ ಜಿಲ್ಲಾ ನ್ಯಾಯಾಧೀಶರ ಅಧ್ಯಕ್ಷರಾಗಿದ್ದಾರೆ. ಇಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಗೌರವಾನ್ವಿತ ಶ್ರೀಮತಿ ಭವಾನಿ ಮೇಡಮ್ ಅವರು ಅಧ್ಯಕ್ಷರಿದ್ದಾರೆ. ಅವರ ಒಂದು ಮಾರ್ಗದರ್ಶನ ಮತ್ತು ಸಹಕಾರದಿಂದಲೇ ನಾವು ಎಷ್ಟು ಒಂದು ಎಫೆಕ್ಟಿವ್ ಆಗಿ ಕೆಲಸ ಮಾಡಿಸ್ಲಿಕ್ಕೆ ಸಾಧ್ಯ. ಜೊತೆಗೆ ಎಲ್ಲ ಇಲಾಖೆಯವರು, DC ಸರ್ ಹಾಗೆ SP ಸರ್ ಮತ್ತು ಈ ವಿವಿಧ ಇಲಾಖೆಯ ಎಲ್ಲ ಸಹಕಾರದಿಂದ ನಾವು ಕೆಲಸ ನಿರ್ವಹಿಸ್ತಾ ಇದ್ದೀವಿ. ಇದ್ರ ಜೊತೆಗೆ ಮೇನ್ ಹೇಳಬೇಕಂತಂದರೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಲ್ಲಿ ಪ್ಯಾನಲ್ ಅಡ್ವೊಕೇಟ್ಸ್ ಅಂತ ನಾವು ತಗೊಳ್ತೀವಿ. ಈಗಲೂ ಕೂಡ ಮೊನ್ನೆ ಒಂದು ಅಪ್ರೂವಲ್ ಆಗಿ ಲಿಸ್ಟ್ ಬಂದಿದೆ. ಒಟ್ಟು 17 ಜನ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ 17 ಜನ ಪ್ಯಾನಲ್ ವಕೀಲರಾಗಿ ಆಯ್ಕೆಯಾಗಿದ್ದಾರೆ. ಮತ್ತು ತಾಲೂಕುಗಳಲ್ಲೂ ಕೂಡ 7-8 ಜನ ಪ್ಯಾನಲ್ ವಕೀಲರು ಇದ್ದಾರೆ. ಇವರೆಲ್ಲ ಉಚಿತವಾಗಿ ಅವರಿಗೆ ಕೇಸ್ ಫೈಲ್ ಮಾಡೋದು, ಅವ್ರ ಪರವಾಗಿ ವಕಾಲತ್ತನ್ನು ವಹಿಸೋವಂಥ ಕೆಲಸ ಮಾಡ್ತಾರೆ. ಜೊತೆಗೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಫ್ರಂಟ್ ಆಫೀಸ್ ಅಂತ ಇರುತ್ತೆ. ಇಬ್ಬರು ವಕೀಲರು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಕೆಲಸ ನಿರ್ವಹಿಸ್ತಾರೆ. ಅಲ್ಲಿ ಯಾರಾದರೂ ಬಂದರೆ ನಮ್ಗೆ ಏನಾರು ಸಮಸ್ಯೆ ಇದೆ, ಇದ್ರ ಬಗ್ಗೆ ನನಗೆ ಸಲಹೆ ಬೇಕು ಅಂತ ಹೇಳಿದ್ರೆ ಅಲ್ಲಿ ಉಚಿತವಾಗಿ ಸಲಹೆಯನ್ನು ನೀಡ್ತಾರೆ. ನೀವು ಯಾವ ಮಾರ್ಗದಲ್ಲಿ ಹೋದರೆ ನಿಮಗೆ ಭಾಳ ಬೇಗ ನ್ಯಾಯ ಸಿಗುತ್ತೆ, ಏನು ಮಾಡ್ಬೋದು, ಕೇಸ್ ಹಾಕ್ಕೋಬೇಕಾ ಅಥವಾ ಯಾವ್ದಾರು ಇಲಾಖೆಗೆ ಅರ್ಜಿ ಕೊಡಬೇಕಾ, ಈ ಥರ ಸಮಸ್ಯೆಗಳಿದ್ದರೆ ಅಲ್ಲಿ ಸಲಹೆ ನೀಡಿ ನನಗೆ ವರದಿ ಕೊಡ್ತಾರೆ. ನಂತರ ನಾನು ಕೇಸ್ ಹಾಕ್ಕೋಬೇಕು ಅಂತ ನನಗೇನಾರ ಕಂಡು ಬಂತಂದರೆ ನಾವು ಉಚಿತವಾಗಿ ವಕೀಲರನ್ನು ಕೊಟ್ಟು ಯಾವುದೇ ನ್ಯಾಯಾಲಯದ ಶುಲ್ಕ ಇಲ್ಲದೆ, ಯಾವುದೇ ವಕೀಲರ ಶುಲ್ಕ ಇಲ್ಲದೆ ಅವರಿಗೆ ಕೇಸ್ ಹಾಕುವಂಥದ್ದು ಅಥವಾ ಅವರ ವಿರುದ್ಧ ಇರತಕ್ಕಂಥ ಕೇಸನ್ನು ವಕಾಲತ್ತು ವಹಿಸುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಇದ್ರ ಜೊತೆಗೆ PLVs ಅಂತ ಪ್ಯಾರಾಲೀಗಲ್ ವಾಲಂಟಿಯರ್ಸ್ ಅಂತಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಒಟ್ಟು 241 ಜನ PLVsಗಳಿದ್ದಾರೆ. ಇವರೆಲ್ಲ ಹಳ್ಳಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಅಥವಾ ಪಟ್ಟಣಗಳಲ್ಲಿ ಇರ್ತಾರೆ. ಒಟ್ಟು 241 ಜನ ಅಂತ ಆಗಲೇ ಹೇಳಿದೆ. ಹಳ್ಳಿಗಳಲ್ಲಿ ಏನಾರು ಸಮಸ್ಯೆ ಆದರೆ, ಯಾವ್ದಾರ ವಯಸ್ಸಾದವ್ರಿಗೆ ಪೆನ್ಷನ್ ಬರ್ತಾ ಇಲ್ಲ, ಅಥವಾ ರೇಷನ್ ಕಾರ್ಡಲ್ಲಿ ಏನಾರು ತಪ್ಪಾಗಿದೆ, ಆಧಾರ್ ಕಾರ್ಡಲ್ಲಿ ಏನಾರು ತಪ್ಪಾಗಿದೆ, ಈ ಥರ ಏನಾರು ಕಂಡು ಬಂತಂತಂದರೆ ಅವ್ರು ಅದನ್ನು ಐಡೆಂಟಿಫೈ ಮಾಡ್ತಾರೆ. ನೋಟ್ ಮಾಡಿಕೊಂಡು ನಮ್ಮ ಒಂದು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಅರ್ಜಿ ಕೊಟ್ಟು ಅದನ್ನು ಸರಿಪಡಿಸ್ಕೊಳ್ಳೋವಂಥ ವ್ಯವಸ್ಥೆನೂ ಕೂಡ ಮಾಡ್ತಾರೆ. ಅಥವಾ ಅಲ್ಲೇನಾರು ಸಮಸ್ಯೆ ಆಗ್ತಿದೆ, ಅಲ್ಲೇನಾದರೂ ಒಂದು ಕಾನೂನಿನ ಬಗ್ಗೆ ಅವ್ರಿಗೆ ಅರಿವು ಬೇಕು. ಈಗ ಫಾರ್ ಎಕ್ಸಾಂಪಲ್ ಮೋಟಾರ್ ವೆಹಿಕಲ್ ಆಕ್ಸಿಡೆಂಟ್ ಕೇಸಸ್ ಭಾಳನೇ ನಡೀತಾ ಇದೆ. ಎಷ್ಟೋ ಒಂದು ಸಣ್ಣ ಪುಟ್ಟ 20, 21, 23 ವಯಸ್ಸಿನವರೇ ಒಂದು ವೆಹಿಕಲಲ್ಲಿ ಹೋಗಿ ಆಕ್ಸಿಡೆಂಟ್ ಆಗಿ ಸ್ಪಾಟ್ ಆಗೋವಂತಹ ಜಾಸ್ತಿ ನಡೀತಾ ಇದೆ. ಇಂಥದ್ದಿದ್ದಾಗ ನಾವೇನು ಮಾಡ್ತೀವಿ, ಅಲ್ಲಿ ಬೀದಿ ನಾಟಕಗಳ ಮೂಲಕ ಆಕ್ಸಿಡೆಂಟ್ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕ್ಕೊಂಡು ಚಾಲನೆ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಬಿದ್ದಾಗ ತಲೆಗೆ ಹಿಟ್ಟಾಕಿ ಸ್ಪಾಟ್ ಆಗೋ ಚಾನ್ಸಸ್ ಇರುತ್ತೆ. ಆ ಥರದ ಒಂದು ಬೀದಿ ನಾಟಕಗಳನ್ನ ಮಾಡೋ ಮೂಲಕ ಅವರಿಗೆ ಅರಿವನ್ನು ಮೂಡಿಸೋ ಕೆಲಸ ಮಾಡ್ತಾ ಇದ್ದೀವಿ. ಈಗ ನಾವೊಂದು 5-6 ತಿಂಗಳ ಹಿಂದೆ ಪೊಲೀಸ್ ಇಲಾಖೆಯವ್ರ ಜೊತೆಗೂಡಿ ಉಚಿತವಾಗಿ ಹೆಲ್ಮೆಟ್ನ ವಿತರಣೆ ಮಾಡಿದ್ವಿ. ಇಲ್ಲಿ ಸರ್ಕಲ್ನಲ್ಲಿ ನಮ್ಮ ಗೌರವಾನ್ವಿತ ಪ್ರಧಾನ ಜಿಲ್ಲಾ ನ್ಯಾಯಾಧೀಶರು ಮತ್ತು SP ಸರ್ ಎಲ್ಲ ಸೇರಿ ಉಚಿತವಾಗಿ
ಅಲ್ಲಿ ಯಾರ್ಯಾರು ಹೆಲ್ಮೆಟ್ ಹಾಕ್ಕೊಂಡು ಬರ್ತಾ ಇರಲಿಲ್ಲ ಅವ್ರನ್ನ ತಡೆದು ನಿಲ್ಲಿಸಿ ಅವ್ರಿಗೆ ಹೆಲ್ಮೆಟ್ ಹಾಕಿ ಕಡ್ಡಾಯವಾಗಿ ಹೆಲ್ಮೆಟ್ ಧಾರಣೆ ಮಾಡಬೇಕು, ಸೀಟ್ ಬೆಲ್ಟ್ ಹಾಕ್ಕೋಬೇಕು, ಟ್ರಾಫಿಕ್ ರೂಲ್ಸ್ ಪಾಲನೆ ಮಾಡಬೇಕು ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ವಿ. ಸೊ PLVs ಇದ್ದಾರೆ, ನಮ್ಮ ಪ್ಯಾನಲ್ ಅಡ್ವೊಕೇಟ್ಸ್ ಜೊತೆಲಿದ್ದಾರೆ. ಜೊತೆಗೆ ಮಧ್ಯಸ್ಥಿಕೆಗಾರಿಕೆ ಮೀಡಿಯೇಟರ್ಸ್ ಅಂತಂದರೆ ನಮ್ಮ ಒಂದು ಒಟ್ಟು 46 ಜನ ಮೀಡಿಯೇಟರ್ಸ್ ಇದ್ದಾರೆ. ಈಗ ನಮ್ಮ ಜುಲೈ 1ನೇ ತಾರೀಕಿಂದ ಅಕ್ಟೋಬರ್ 7ನೇ ತಾರೀಕುವರೆಗೊಂದು ವಿಶೇಷ 90 ದಿನಗಳ ಮಧ್ಯಸ್ಥಿಕೆ ಅಭಿಯಾನ ನಡೀತಾ ಇದೆ ಸರ್. ಇದರಲ್ಲೂ ಕೂಡ ಸೇಮ್ ಲೋಕ್ ಅದಾಲತ್ ಥರನೇ ಪಾರ್ಟೀಸ್ಗಳು ಯಾವ್ದಾರ ಬಾಕಿ ಇದ್ದ ಕೇಸ್ಗಳನ್ನ ಮೀಡಿಯೇಟರ್ಸ್ಗೆ ರೆಫರ್ ಮಾಡಿದಾಗ ಆ ಮೀಡಿಯೇಟರ್ಸು ಇಬ್ಬರು ಪಾರ್ಟಿಗಳನ್ನ ಕೂರಿಸಿ ಅವರಲ್ಲಿರ್ತಕ್ಕಂತಹ ಒಂದು ಸಮಸ್ಯೆಯನ್ನು ಬಗೆಹರಿಸಿ ಅವ್ರಿಗೆ ತಿಳಿ ಹೇಳಿ ಈ ರೀತಿ ರಾಜಿ ಮಾಡ್ಕೋಬೋದು ಅಂತ ಮೀಡಿಯೇಷನಲ್ಲೂ ಕೂಡ ಪ್ರಕರಣಗಳನ್ನ ಇತ್ಯರ್ಥ ಆಗ್ತಿದೆ. ಈಗ ಒಟ್ಟು ಒಂದು 60 ಪ್ರಕರಣಗಳು ನಮ್ಮ ಮೀಡಿಯೇಷನ್ ಡ್ರೈವ್ನಲ್ಲಿ ಇತ್ಯರ್ಥ ಆಗಿದೆ. ಚೆನ್ನಾಗಿ ನಡೀತಾ ಇದೆ ಸರ್. ಅಕ್ಟೋಬರ್ 7ನೇ ತಾರೀಕುವರೆಗೂ ಕೂಡ ಮೀಡಿಯೇಷನ್ ಡ್ರೈವ್ ನಡೀತಾ ಇದೆ. ಎಸ್, ಕೊನೆಯದಾಗಿ ಮೇಡಮ್, ನಮ್ಮ ಸುಮನ್ TV ವೀಕ್ಷಕರಿಗೆ ತಾವು ಏನು ಸಂದೇಶ ರವಾನೆ ಮಾಡ್ತೀರಾ ಮ್ಯಾಮ್? ಈಗ ಆಲ್ರೆಡಿ ಏನಕ್ಕೆ ಪ್ರಕರಣ ಇದಾವೆ ಕೋರ್ಟ್ನಲ್ಲಿ, ಆದಷ್ಟು ರಾಜ್ಯ ಮೂಲಕ ಸಂಧಾನ ಮಾಡ್ಕೊಳ್ಳಿ. ಸಮಯ ಉಳಿಯೋದಿಲ್ಲ, ಜೀವನ ಭಾಳ ದೊಡ್ಡದಿಲ್ಲ, ಶಾರ್ಟ್ ಪೀರಿಯಡ್. ಭಾಳ ಬೇಗ ಪ್ರಕರಣಗಳನ್ನ ಇತ್ಯರ್ಥಪಡಿಸ್ಕೊಂಡು ಜೀವನನ ನೆಮ್ಮದಿಯಿಂದ ಸಾಗಿಸಿ ಅಂತ ಮೊದಲನೇದಾಗಿ ಹೇಳ್ತೀನಿ. ಅದರಲ್ಲೂ ಎಸ್ಪೆಷಲಿ ಗಂಡ ಹೆಂಡತಿ ಕೇಸಸ್. ಗಂಡ ಹೆಂಡತಿ ಸಣ್ಣ ಸಣ್ಣ ವಿಚಾರ ಇರುತ್ತೆ, ಯಾವುದೋ ಒಂದು ತೀರಾ ವಿಚಾರ ಇಬ್ಬರ ನಡುವೆ ಸಮಸ್ಯೆ ಬಗೆಹರಿಸೋಕ್ಕೆ ಆಗಲ್ಲ ಅನ್ನೋ ಒಂದು ಸಮಸ್ಯೆ ಏನಿಲ್ಲ. ಸಣ್ಣ ಸಣ್ಣ ವಿಚಾರ ಕುತ್ಕೊಂಡು ಇಬ್ಬರು ಮಾತಾಡ್ಕೊಂಡ್ರೆ ಬಗೆಹರುತ್ತೆ. ಮೇಯ್ನು ಗಂಡ ಹೆಂಡತಿ ಜಗಳ ಜೊತೆಗೆ ಆ ಮಕ್ಕಳು ಇರ್ತಾರೆ, ಅದ್ರ ಬಗ್ಗೆ ವಿಚಾರಣೆ ಮಾಡೋದಿಲ್ಲ ತಂದೆ ತಾಯಿಯಂದರು. ಆ ಕ್ಷಣಕ್ಕೆ ಅವರಿಬ್ಬರ ಜಗಳ, ಅವರಿಬ್ಬರು ಈಗೋ ಅಷ್ಟೇ ಬರುತ್ತೆ. ಬಟ್ ಮಕ್ಕಳ ಬಗ್ಗೆ ಯಾರೂ ಕೂಡ ಒಂದು ಕೇರ್ ಮಾಡ್ತಾ ಇಲ್ಲ. ದಯಮಾಡಿ ತಂದೆ ತಾಯಿಯಾದವರು ಮಕ್ಕಳಿರೋ ಅಂಥವ್ರು ನಿಮ್ಮ ಜಗಳ ಅಲ್ಲಿ ಭವಿಷ್ಯ, ಮಕ್ಕಳ ಭವಿಷ್ಯನ ನೋಡಿ, ನಿಮ್ಮ ಭವಿಷ್ಯ ಅಲ್ಲ, ಮಕ್ಕಳಿಗೋಸ್ಕರನೇ ಜೀವನ ಮಾಡಬೇಕಾಗಿದೆ ಈಗ. ಸೊ ನಿಮ್ಮಿಬ್ಬರ ಜಗಳದಲ್ಲಿ ಏನಾಗುತ್ತೆ, ಮಕ್ಕಳನ್ನ ನೆಗ್ಲೆಕ್ಟ್ ಮಾಡ್ತಾರೆ, ಮಕ್ಕಳು ರಾಂಗ್ ರೂಟಿಗೆ ಹೋಗುವಂಥ ಚಾನ್ಸಸ್ ಭಾಳ ಇರುತ್ತೆ. ಹಾಗಾಗಿ ದಯಮಾಡಿ ಯಾರು ಎಲ್ಲ ವಿವಾಹ ವಿಚ್ಛೇದನಕ್ಕೆ ಕೇಸ್ ಹಾಕ್ಕೊಂಡಿದ್ದೀರಾ ಅಥವಾ ದೂರ ದೂರ ಇದ್ದೀರಾ, ದಯಮಾಡಿ ಮಕ್ಕಳ ಭವಿಷ್ಯನ ನೋಡಿ ನಿಮ್ಮ ಸಮಸ್ಯೆಗಳನ್ನು ಕೂತು ಮಾತಾಡಿ ಬಗೆಹರಿಸ್ಕೊಳ್ಳಿ. ಮಕ್ಕಳಿಗೆ ಒಂದು ಒಳ್ಳೆ ಭವಿಷ್ಯ ನೀಡಿ ಒಳ್ಳೆ ತಂದೆ ತಾಯಿಯಾಗಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಸ್, ಕೇಳಿದ್ರಲ್ಲ ವೀಕ್ಷಕರೇ, ಗೌರವಾನ್ವಿತ ಸಿವಿಲ್ ನ್ಯಾಯಾಧೀಶರಾಗಿರುವಂತಹ ಶಿಲ್ಪಾ ಮೇಡಮ್ ಅವರು ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ.